ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ, ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಅನುಭವ ಮಂಟಪ, ಶರಣರ ನಾಡು, ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಶರಣು ಎಂದರೆ ಬಹಳ ಸರಳ ಜೀವನಕ್ಕಾಗಿ ಮಾನವರಲ್ಲಿ ದೇವರನ್ನ ಕಾಣುವುದೇ ಶರಣು. ಅದೇ ನಿಜವಾಗಿರ್ತಕ್ಕಂಥ ದೇವನ ದರ್ಶನ. ಈ ಥರ ಹುಟ್ಟಿಕೊಂಡಿದ್ದು ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಅನುಭವ ಮಂಟಪ. ಬಸವಾದಿ ಶಿವಶರಣರು ಸ್ಥಾಪಿಸಿದ್ದು ಅನುಭವ ಮಂಟಪ. ವಚನಗಳು, ಜೀವನದ ಗುರಿ ಸೃಷ್ಟಿಕರ್ತನೊಂದಿಗೆ ಬದುಕುವುದು. ಈಗ ಒಂದು ಅಕ್ಕ ಮಹಾದೇವಿರವರ ವಚನ. ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ, ಸಂತೆಯ ಒಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ, ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಈ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ದೇವ. ಅಕ್ಕ ಮಹಾದೇವಿರವರು ಇಡೀ ಜಗತ್ತಕ್ಕೆ ಒಂದು ವೇಳೆ ಈ ಮಹಿಳಾ ಲೋಕದವರು ಈ ವಚನವನ್ನು ಅರಿತುಕೊಂಡರೆ ಯಾವುದೇ ಒಂದು ತಪ್ಪು ಹೆಜ್ಜೆಗಳನ್ನು ಇಡ್ತಕ್ಕಂಥದ್ದು ಅವರು ಮಾಡುವುದಿಲ್ಲ. ನಾನು ಬಸವ ಕಲ್ಯಾಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವಾಹನ ಚಾಲಕನಾಗಿ ಕರ್ತವ್ಯ ಮಾಡಿದ್ದೇನೆ 31 ವರ್ಷ. ಈಗ 8 ವರ್ಷ ಆಯಿತು ನಾನು ನಿವೃತ್ತಿ ಹೊಂದಿದ್ದೇನೆ. ನನ್ನ ಕರ್ತವ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಜಗಳಗಳಾಗಿ ವಿಷ ಕುಡಿತಕ್ಕಂಥದ್ದು, ಭಾಷೆ ಹಾಕಿಕೊಳ್ತಕ್ಕಂಥದ್ದು, ಬಾವಿಯಲ್ಲಿ ಬಿದ್ದು ಸಾಯ್ತಕ್ಕಂಥದ್ದು, ಇನ್ನೆಲ್ಲ ಬಹಳಷ್ಟು ಜನಗಳನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಎಷ್ಟೋ ಜನರು ಸಾವಿಗೀಡಾದರು, ಎಷ್ಟೋ ಜನ ಬದುಕಿದ್ರು. ಒಂದು ವೇಳೆ ಅಕ್ಕ ಮಹಾದೇವಿರವರ ಈ ವಚನವನ್ನು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಂಡು ಬದುಕಿದ್ದೇ ಆದರೆ ನಿಜಕ್ಕೂ ಆ ಎಲ್ಲ ಅನಾಹುತಗಳನ್ನು ತಪ್ಪಿಸಿಕೊಂಡು ಮತ್ತೆ ಆತ್ಮಬಲದಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತದೆ ಈ ವಚನ. ಒಂದೊಂದು ವಚನಗಳಲ್ಲಿ 4-3 ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ. ಸುಮ್ಮನೆ ಹಿಂಗೆ ಆಶೀರ್ವಚನ ಮಾಡ್ತೀವಿ ಅಂಥೇಳಿ ಅವರು ಯಾರೂ ಈ ಥರ ಹೇಳಿಲ್ಲ. ಬದುಕಿನಲ್ಲಿ ಆತ್ಮಬಲದಿಂದ ಬದುಕಿ ತೋರಿಸಿದಾರಲ್ಲ, ಅವರು ಬಹಳ ಸರಳ ಜೀವನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಅಕ್ಕ ಮಹಾದೇವಿರವರ ವಚನಗಳನ್ನು ಓದೋಣ. ಮತ್ತು ಈಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಮಾಡಿದ್ದನ್ನು ನಾನು ವಿಡಿಯೋ ನೋಡಿದ್ದೀನಿ. ಅಲ್ಲಿ ಕುಂಭಮೇಳ ಅಂದರೆ ಹೆಣ್ಣು ಮಕ್ಕಳ ತಲೆಯ ಮೇಲೆ ನೀರಿನ ಕೊಡ ಕೊಟ್ಟು ಮಾಡಿದ್ದಾರೆ. ಈ ಥರ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಹೆಣ್ಣು ಮಕ್ಕಳು ಜ್ಞಾನಿಗಳಾಗಬಾರದು. ಈಗ ನೋಡಿ, ಎಲ್ಲರ ತಲೆಯ ಮೇಲೆ ಒಂದು ವೇಳೆಗೆ ಅವರು ಬಸವಾದಿ ಶಿವಶರಣರ ಬಗ್ಗೆ ವಚನಗಳ ಬಗ್ಗೆ ಅಭಿಮಾನವಿದ್ದರೆ ಹಣೆ ಮೇಲೆ ವಿಭೂತಿ, ಪ್ರತಿಯೊಬ್ಬರು ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ, ಮತ್ತು ತಲೆಯ ಮೇಲೆ
ವಚನ ಗ್ರಂಥ, ವಚನಗಳ ಗ್ರಂಥ, ಒರಿಜಿನಲ್ ವಚನಗಳ ಗ್ರಂಥ ಬಸವ ಸಮಿತಿಯಲ್ಲಿ ಪ್ರಿಂಟ್ ಆಗಿವೆ. ಸರ್ಕಾರದ ಮಾನ್ಯತೆ ಇದೆ. ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ನಾಡು ನಮ್ಮ ಕನ್ನಡ ನಾಡಿನಲ್ಲಿ ಬಸವಾದಿ ಶಿವಶರಣ ಹೆಸರು ತೆಗೆದುಕೊಂಡು ತಲೆ ಮೇಲೆ ಕುಂಭಮೇಳ ಮಾಡ್ತಕ್ಕಂಥ ಮಾಡಿದಾರ. ನಮ್ಮ ಅನುಭವ ಮಂಟಪದ ಶರಣರ ಆ ರೀತಿ ಮಾಡಿದಾರ. ಜನರಿಗೆ ಮರಳು ಮಾಡ್ತಕ್ಕಂಥದ್ದು ಮಾಡಿದರೆ ನಿಜಕ್ಕೂ ದೇಶದ್ರೋಹದ ಕಾರ್ಯವಾಗುತ್ತದೆ ಅಂಥೇಳಿ ನಾನು ಅಕ್ಕ ಮಹಾದೇವಿಯರವರ ವಚನದ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ. ಜನರನ್ನು ದಿಕ್ಕು ತಪ್ಪಿಸೋದನ್ನು ಬಿಡಬೇಕು. ಬಸವಾದಿ ಶಿವಶರಣರು ಕೊಟ್ಟಿರ್ತಕ್ಕಂಥ ವಚನಗಳು ತ್ಯಾಗ ಬಲಿದಾನದಿಂದ ಸಿಕ್ಕಿವೆ. ಮತ್ತೆ ಮತ್ತೆ ಅದನ್ನೇ ಮಾಡಲು ಹೊರಟುವುದು ಇದು ಸ್ವತಂತ್ರ ಭಾರತ ದೇಶದಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಬಿಡಬೇಕು. ಮತ್ತು ಆ ಕಾರ್ಯ ಮಾಡಬೇಕಾದ್ರೆ ನಾವೆಲ್ಲರೂ ಬೆಂಬಲ ಕೊಡ್ತೀವಿ. ಬಸವಾದಿ ಶಿವಶರಣರ ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ಸಮಾವೇಶ ಆಗಬೇಕು. ಅಂದರೆ ಜನ ಮೆಚ್ಚುತ್ತಾರೆ, ಇಲ್ಲ ಹೋದರೆ ತಿರಸ್ಕಾರ ಮಾಡುತ್ತಾರೆ. ನಿಮ್ಮೆಲ್ಲರಿಗೆ ದೇಶದ್ರೋಹದ ಪಟ್ಟ ಕಟ್ಟುತ್ತಾರೆ. ಅದು ಹೇಗಪ್ಪ ಅಂದರೆ, ತಾವು ತಿಳ್ಕೊಂಡಿರೋ ಭಾಳ ಜನ ವಚನಗಳು ಓದಿಲ್ಲ. ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಅಂದರೆ ಭಾರತ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ? 145 ಕೋಟಿ ಇದೆ. 145 ಇದ್ರು. 145 ಜನನೇ ವಚನಗಳು ಓದಿದ್ದವರು ಇದ್ದರೆ ಸಾಕು, ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರು. ಮತ್ತೆ ಅಷ್ಟೆಲ್ಲ ಜನರಿಗೆ ಅರ್ಥ ಆಗುತ್ತದೆ. ಮಹಾತ್ಮ ಗಾಂಧೀಜಿ ಅವರು ಎಷ್ಟು ಜನ ಇದ್ದರು ದೇಶದಲ್ಲಿ? ಒಬ್ಬರೇ ಇದ್ದರು. ಮಹಾತ್ಮ ಬಸವಣ್ಣನವರು ಒಬ್ಬರೇ. ಒಂದು ವೇಳೆ ಇಂಥ ಸತ್ಯವನ್ನು ನಾವು ಅರಿತುಕೊಂಡು ಬದುಕಲಾರದೆ ಹೋದರೆ ನಾವು ಕುರಿಗಳಾಗುತ್ತೇವೆ. ಕುರಿಗಳಂದರೆ ಕಟುಕರ ಕೈಯಲ್ಲಿ ಹೋದ ಹಾಗೆ. ಅದಕ್ಕೆ ನಾವು ಹೇಳುವುದೇನೆಂದರೆ, ಅಕ್ಕ ಮಹಾದೇವಿಯರವರು ಎಂತಹ ಆತ್ಮಬಲವನ್ನು ಕೊಟ್ಟಿದ್ದಾರೆ. ಆ ಆತ್ಮಬಲವನ್ನು ಇವತ್ತ ಪ್ರತಿಯೊಬ್ಬರ ಕರ್ತವ್ಯವಿದೆ ಜನಮನಕ್ಕೆ ಮುಟ್ಟಿಸುವುದು, ಇದ್ದಿದ್ದು ಇದ್ದ ಹಾಗೆ ಹೇಳುವುದು. ಅದನ್ನು ಬಿಟ್ಟು ಬೇರೆ ರೂಪವನ್ನು ಕೊಟ್ಟು ಬಸವಣ್ಣನ ತತ್ವವನ್ನು ಹಾಳು ಮಾಡುವ ಉದ್ದೇಶ ಏನು ಒಂದು ರಾಜಕಾರಣ ಸಲುವಾಗಿ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜನ ಅರ್ಥ ಮಾಡಿಕೊಳ್ತಿದ್ದಾರೆ. ಅದನ್ನು ಕೈ ಬಿಟ್ಟರೆ ಒಳ್ಳೆಯದಾಗ್ತದೆ, ಎಲ್ಲರಿಗೂ ಕಲ್ಯಾಣ ಆಗುತ್ತದೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಬಸವನಾಡಿನಿಂದ ಮತ್ತೊಮ್ಮೆ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಈ ಮುಂಜಾನೆಯ ಶರಣು.